ರೀಸೆಂಟ್ಲಿ ನಾನು ಸ್ಟೋರೀಸಲ್ಲಿ Q&A ಹಾಕಿದಾಗ ಒಂದು ಕ್ವಶನ್ ಬಂದಿತ್ತು. ಸೊ ಹಾಗಾಗಿ ಆ ಕ್ವಶನ್‌ಗೆ ರೀಲ್ ಮುಖಾಂತರ ಆನ್ಸರ್ ಮಾಡ್ತಾ ಇದ್ದೀನಿ. ಏನಪ್ಪಾ ಅಂತಂದ್ರೆ, ಈ ಒಂದು ಸೋಷಿಯಲ್ ಮೀಡಿಯಾಗೆ ಬರುವಾಗ ಸ್ಟಾರ್ಟಿಂಗ್ ನಾನೆಲ್ಲ ಈ ಜರ್ನಿ ಸ್ಟಾರ್ಟ್ ಮಾಡುವಾಗ ಭಯ ಇರ್ಲಿಲ್ವಾ? ಸ್ಟ್ರಗಲ್ ಹೇಗಿದೆ ಇದರ ಹಿಂದ್ಗಡೆ ಅಂತೆಲ್ಲ ಕೇಳಿದ್ರಿ. ಸೊ ಸ್ಟ್ರಗಲ್ ಇಲ್ಲದೆ ಏನೂ ಇಲ್ಲ ಆ್ಯಂಡ್ ಯಾವುದು ಈಸಿಯಾಗಿ ಬರಲ್ಲ. ಆ್ಯಂಡ್ ನಾನು ಸ್ಟಾರ್ಟ್ ಮಾಡದೇ ಇರೋಂಥ ಸಿಚುವೇಶನ್ ಇದ್ದಾಗ ಸ್ಟಾರ್ಟ್ ಮಾಡಿದ್ದು. ಆ್ಯಕ್ಚುಲಿ ನನ್ನ ಕೈಲಿ ಏನೂ ಆಗಲ್ಲ ಅನ್ನೋ ಸಿಚುವೇಶನ್ ಇದ್ದಾಗ ಏನೋ ಒಂದು ಆಗಿದ್ದು. ಸೊ ಹಂಗಿದ್ದಾಗ ಅಂತಂದ್ರೆ ತುಂಬ ಕಷ್ಟನೇ ಇರುತ್ತೆ. ಅಷ್ಟು ಈಸಿ ಅಲ್ಲ. ಬಟ್ ನಾವು ಸುಮ್ಮನಿದ್ದೀವಿ ಅಂತಂದ್ರೆ ನಮ್ಮನ್ನ ನೋಡೋರು ಯಾವತ್ತೂ ಸುಮ್ಮನಿರಲ್ಲ. ಒಪಿನಿಯನ್ಸ್ ಆಗಿರ್ಬೋದು, ಜಡ್ಜ್‌ಮೆಂಟ್ ಆಗಿರ್ಬೋದು, ನೆಗೆಟಿವ್, ಪಾಸಿಟಿವ್ ಪ್ರತಿಯೊಂದು ಎನಿ ಟೈಮ್ ಕೊಡ್ತಾನೆ ಇರ್ತಾರೆ. ಒಂದು ಮಾತು ತುಂಬಾ ನೆನ್ಸ್ಕೊಂತೀನಿ, ತುಂಬಾ ನೆನಪಲ್ಲಿ ಇಟ್ಕೊಂಡಿರ್ತೀನಿ. ಏನಪ್ಪಾ ಅಂತಂದ್ರೆ, ಪ್ರತಿಯೊಬ್ರು ಮಾಡೋವಂಥ ಕೆಲಸಗಳನ್ನು ಕೂಡ ಮಾಡಿ ತನ್ನ ಶಕ್ತಿ ಮೀರಿ ಯಾರೋ ಒಬ್ರು ಏನೋ ಒಂದು ಮಾಡ್ತಾ ಇದ್ದಾರೆ ಅಂತಂದ್ರೆ ಅದ್ರ ಹಿಂದ್ಗಡೆ ಪ್ಯಾಷನ್ ಅನ್ನೋದು ಇರುತ್ತೆ ನಿಜ. ಬಟ್ ಪ್ಯಾಷನ್ ಅನ್ನೋದಕ್ಕಿಂತ ಹೆಚ್ಚಿನದಾಗಿ ಅನಿವಾರ್ಯತೆ ಇರುತ್ತೆ ಅಂತ ಹೇಳಿ. ಸೊ ಇದ್ರ ಬಗ್ಗೆ ತಿಳ್ಕೊಂಡಿರೋರು ಯಾರು ಕೂಡ ನಮಗೆ ಜಡ್ಜ್ಮೆಂಟ್ ಮಾಡಲ್ಲ, ಒಪಿನಿಯನ್ ಶೇರ್ ಮಾಡಲ್ಲ, ನಮ್ಮನ್ನ ಯಾವುದೇ ಬೇರೆ ರೀತಿಯಿಂದ ನೋಡಲ್ಲ. ಸೊ ಯಾವಾಗಲೂ ನೀನೇನೋ ಮಾಡೋದಕ್ಕೆ ಹೊರಟಿದೀಯಾ ಮಾಡು ಅನ್ನೋರೇ ಆಗಿರ್ತಾರೆ. ಅದನ್ನ ಅರ್ಥ ಮಾಡ್ಕೊಳ್ದಿರಾ ಇರೋವಂಥ ಮೈಂಡ್ಸೆಟ್ಗಳು ಖಂಡಿತ ನಾವು ಸುಮ್ಮನೆ ಇದ್ರೂ ಕೂಡ ಜಡ್ಜ್ಮೆಂಟ್ ಪಾಸ್ ಮಾಡ್ತಾ ಇರ್ತಾರೆ, ಒಪಿನಿಯನ್ ಶೇರ್ ಮಾಡ್ತಿರ್ತಾರೆ. ಇಟ್ಸ್ ಓಕೆ, ಅವ್ರ ಒಪಿನಿಯನ್ಸ್ ಅವ್ರಿಗೆ. ಬಟ್ ನಮ್ಮ ಒಂದು ಅನಿವಾರ್ಯತೆ ಏನಿದೆ ಅದ್ರ ಕಡೆ ಗಮನ ಕೊಟ್ಟಾಗ ಮಾತ್ರ ನಾವು ವರ್ಕಲ್ಲಿ ಪ್ರೊಸೆಸಿಂಗ್ ಆಗಿ ಯಾವಾಗಲೂ ಹಿಂಗಿರ್ತೀವಿ ಅಂತಂದರೆ ವರ್ಕ್ ಮಾಡ್ತಾ ಇರ್ತೀವಿ. ಸೊ ಸ್ಟ್ರಗಲ್ ಅಂತೂ ಇದ್ದೇ ಇದೆ. ಬಟ್ ಪ್ರತಿಯೊಂದು ಆಗಿ ತಿರುಗಿ ನೋಡಿದ್ಮೇಲೆ ಆ ಜರ್ನಿ ತುಂಬ ಖುಷಿ ಕೊಡುತ್ತೆ.